ನೀವು ಕೇಳಿದ್ರಿ ಡಿವೋರ್ಸ್ ರೇಟ್ ಇವಾಗ ಜಾಸ್ತಿ ಆಗ್ತಾ ಇದೆ ಅಂತ. ಮುಂಚೆ ಎಲ್ಲ ಓಕೆ ಏನಾದರೂ ಒಂದು ಹೇಳ್ತು ಅಂತ ಹೇಳಿದ್ರೆ ಓಕೆ ಆಯಿತು ಏನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ತಳ್ಕೊಂಡು ಹೊರಟೋಗ್ತಾಯಿದ್ರು. ಬಟ್ ಇವಾಗ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಜನ ಅಂತ ಹೇಳಿದ್ರೆ, ನಿಮಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಜನಕ್ಕೆ. ಸೊ ದೇರ್ ಇಸ್ ನೋ ಟಾಲರೆನ್ಸ್ ಲೆವೆಲ್ ಅಟ್ ಆಲ್. ಆ್ಯಂಡ್ ಈ ಒಂದು ಲೈಫ್ ಸ್ಟೈಲ್ ಕೂಡ ಹಾಗೆ ಆಗಿದೆ, ಆ್ಯಂಡ್ ಎನ್ವೈರ್ನ್ಮೆಂಟ್ ಹಾಗೆ ಆಗಿದೆ, ಇನ್ಫ್ಲೂಯೆನ್ಸಸ್ ಹಾಗೆ ಆಗಿದೆ. ನಥಿಂಗ್ ಟು ಡೂ ವಿತ್ ಕುಂಡಲಿ. ನೋ, ಕುಂಡಲಿನಲ್ಲಿ ಅದೇ ದೋಷ ಅದೇ ಥರ ಇರ್ತಾ ಇತ್ತು ಮುಂಚೆ. ಬಟ್ ಅಗೇನ್ ತಿರುಗಿ ನೀವು ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀರಾ, ನೀವು ಅದನ್ನು ಹೇಗೆ ಅನುಸರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ವ್ಯಕ್ತಿತ್ವಗಳು ಕೂಡ ಇತ್ತೀಚಿನ ದಿನದಲ್ಲಿ ನೀವು ಹೇಳಿದ ಹಾಗೆ ಓವರ್ ಸೆನ್ಸಿಟಿವ್ ಆಗಿದ್ದಾರೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಅಂತ. ಶಾಂತ ಮನೋಭಾವ ಅನ್ನೋದೇ ಮರ್ತು ಹೋಗಿದೆ. ಅಂದರೆ ಎಲ್ರಿಗೂ ಸಮಸ್ಯೆ ಇರುತ್ತಾ? ಯಾಕೆಂದರೆ ಇವಾಗ ಈಸಿ ಆಗಿಬಿಟ್ಟಿದೆ ಭಾವನಾ ರಿಯಾಕ್ಟ್ ಮಾಡೋದು. ಓಕೆ, ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಮುಂಚೆ ಎಲ್ಲ ಗಂಡ ಹೆಂಡತಿಗೆ ಜಗಳ ಆಗಬೇಕು ಅಂತಂದರೆ ಒಬ್ರು ಮುಖ ಒಬ್ರು ನೋಡಲೇಬೇಕಾಗಿತ್ತು, ಮುಂದೆನೇ ಇರಬೇಕಾಗಿತ್ತು, ಅವ್ರು ಬಂದಾಗಲೇ ಅದು ಹೇಳಬೇಕಾಗಿತ್ತು. ಇವಾಗ ಬೇರೆ ಏನೋ ಕೋಪ ಇತ್ತು ಅಂತ ಹೇಳ್ಕೊಳ್ಳಿ, ಅವ್ರು ಆಫೀಸ್ಗೆ ಹೋಗಲೇಬೇಕಾಗಿತ್ತು, ಆಫೀಸ್ಗೆ ಹೋಗೋರು ಆ ದಿನ ಎಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮರ್ತೋಗ್ಬಿಡ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಹೋಗ್ತಾರೆ ಎಲ್ಲೋ ಹೋಗ್ತಾರೆ, ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಹಿಂಗೆ ಮಾಡಿದೆ ಅಂತ, ಅಲ್ಲೇ ಜಗಳ ಶುರು ಆಗುತ್ತೆ. ಸೊ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ.